ರಥೋತ್ಸವದ ವೇಳೆ ಉಸಿರಾಡೋದಕ್ಕೆ ವ್ಯಾಪಕವಾಗಿ ಕಷ್ಟ ಆಗಿದೆ ಬಂದಂತಹ ಭಕ್ತಾದಿಗಳಿಗೆ. ಉಸಿರುಗಟ್ಟುವಿಕೆಯಿಂದ ಲಂಗ್ಸ್ ಕಂಜೆಷನ್ನಿಂದ ಪ್ರಜ್ಞಾಹೀನ ಸ್ಥಿತಿಗೆ ತಲುಪಿದ್ರು ಕೆಲ ಭಕ್ತರು. ಉಸಿರಾಟದ ಸಮಸ್ಯೆಯಿಂದ ಕೆಲವರು ಕುಸಿದು ಬಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ರಕ್ಷಣಾ ತಂಡಗಳಿಂದ ಅಸ್ವಸ್ಥಗೊಂಡವರನ್ನ ರಕ್ಷಿಸೋ ಕೆಲಸ ಕೂಡಲೇ ಆಯಿತು. ತಕ್ಷಣವೇ ಆಂಬ್ಯುಲೆನ್ಸ್ಗಳಲ್ಲಿ ಆಸ್ಪತ್ರೆಗೆ ಶಿಫ್ಟ್ ಮಾಡಿಸೋ ಕೆಲಸ ಆಯಿತು. ಬಟ್ ನಾವು ಹೇಳ್ತಾ ಇದ್ವಲ್ಲ, ಒಂದು ಅಂದಾಜಿನ ಪ್ರಕಾರ 10 ಲಕ್ಷಕ್ಕೂ ಹೆಚ್ಚು ಜನ ಬರ್ತಾರೆ, ಒಂದು ಸ್ಪಾಟಲ್ಲಿ ಸೇರ್ತಾರೆ ಅಂದರೆ ಜಸ್ಟ್ ಇಮ್ಯಾಜಿನ್ ಏನು ಅಂತ. ಏನಕ್ಕೆ ಇವರೆಲ್ಲ ಬರ್ತಾರೆ ಅಂದರೆ, ಒಂದು ಪುರಿ ಜಗನ್ನಾಥನ ದರ್ಶನ ಪಡೆಯೋದಕ್ಕೆ, ಅವರ ಸಹೋದರನ ದರ್ಶನ ಪಡೆಯೋದಕ್ಕೆ, ಸಹೋದರಿಯ ದರ್ಶನ ಪಡೆಯೋದಕ್ಕೆ ಬರ್ತಾರೆ. ಆಮೇಲೆ ಆ ರಥಯಾತ್ರೆ ಸಾಗಬೇಕಾದ್ರೆ ಹಗ್ಗ ಮುಟ್ಟಿದ್ರೆ ಪಾಪ ವಿಮೋಚನೆ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಆ ನಂಬಿಕೆ ತುಂಬ ಜನರಿಗೆ ಇವತ್ತು ಈ ರೀತಿ ಸ್ಥಿತಿಯಲ್ಲಿ ತಳ್ಳೋ ರೀತಿ ಆಗಿದೆ. ಅಂದರೆ ಯಾರು ಬೇಕು ಅಂತ ಮಾಡೋದಲ್ಲ, ಇದೆಲ್ಲ ಅವಘಡಗಳು. ಆದರೆ ನೋಡಿ, ಕೆಲವರ ಸ್ಥಿತಿ ಕ್ರಿಟಿಕಲ್ ಇದೆ. ಆಲ್ಮೋಸ್ಟ್ ಒಂದು 60ಕ್ಕೂ ಹೆಚ್ಚು ಜನರ ಸ್ಥಿತಿ ಕ್ರಿಟಿಕಲ್ ಇದೆ ಅನ್ನೋ ತಿಳಿದು ಬರ್ತಾ ಇದೆ. ಐತಿಹಾಸಿಕ ಸಂಭ್ರಮದ ಕ್ಷಣಗಳಿಗೆ ಸಾಕ್ಷಿಯಾಗಬೇಕಾಗಿತ್ತು. ಆದರೆ ಹಾಗೇನಿಲ್ಲಿ ಕಾಲು ತುಳಿತಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಇದೆ. ಇಷ್ಟು ಸಂಖ್ಯೆಯಲ್ಲಿ ಜನ ಸೇರಿದಾಗ, ಅದು ಓಪನ್ ಏರ್ ಸ್ಪೇಸ್ನಲ್ಲಿ ಸೇರಿದ್ರೂ ಕೂಡ ನಿಮಗೇನಾಗುತ್ತೆ ಅಂತ ಅಂದರೆ, ಉಸಿರುಗಟ್ಟುವಿಕೆ ಸಮಸ್ಯೆ ತುಂಬ ಜನರಿಗಾಗುತ್ತೆ. ತುಂಬ ಜನರ ಲಂಗ್ಸು ಸೂಕ್ಷ್ಮ ಇರುತ್ತೆ. ಪ್ರಾಪರ್ ಆಕ್ಸಿಜನ್ ಸಿಗ್ತಿಲ್ಲ ಅಂದಾಗ ಪ್ರಜ್ಞಾಹೀನ ಸ್ಥಿತಿಗೆ ವಿತಿನ್ ಮಿನಿಟ್ಸಲ್ಲಿ ಮನುಷ್ಯ ತಲುಪಿಬಿಡ್ತಾನೆ. ಅದನ್ನು ದೇಹ ರಚನೆ ಆಗಿರೋದೇ ಹಾಗೆ ಇಲ್ಲಿ ಕೆಲವರಿಗೆ ಆಯಿತು ಅನ್ನೋದು ತಿಳಿದು ಬರ್ತಾ ಇದೆ. ಆರೋಗ್ಯ ಸಮಸ್ಯೆ ಇದ್ದವರು ಇಂತಹ ರಥಯಾತ್ರೆಗಳನ್ನು ಅವಾಯ್ಡ್ ಮಾಡೋದು ಒಳ್ಳೆಯದು ಅಂತ ಕಾಣಿಸುತ್ತೆ ಇದನ್ನೆಲ್ಲ ನೋಡಿದಾಗ.